ಕಲಬುರಗಿಯಲ್ಲಿ ತೃತೀಯ ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಾಣಿಗ ಸಮಾಜದ ವಧುವರರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯ ವತಿಯಿಂದ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಜಯಬಸವ ಕುಮಾರ ಸ್ವಾಮೀಜಿಗಳು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದ ಯುವಕ ಯುವತಿಯರಿಗೆ ವಧುವರರನ್ನ ಕೂಡುವ ಈ ಕಾರ್ಯ ತುಂಬಾ ಶ್ರೇಷ್ಠವಾದ ಕಾರ್ಯವಾಗಿದೆ. ಅದನ್ನು ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ ಎಂದು ಶ್ಲಾಘಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಅನೇಕ ಗಣ್ಯರು ಮಾತನಾಡಿ ವಧುವರರ ಸಮಾವೇಶದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವಧುವರನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತ ಇಲ್ಲೇ ಒಂದು ಸಮಾವೇಶ ಮಾಡಿ ಅವರಿಗೆ ಶೀಘ್ರದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಈ ಕಲ್ಯಾಣ ವೇದಿಕೆಯಿಂದ ಈ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ಬಹುಶಃ ಇದು ತೃತೀಯ 3ನೇ ಸಮಾವೇಶ, ಅಂತಾರಾಜ್ಯ ಮಟ್ಟದ 3ನೇ ಸಮಾವೇಶ ಇವತ್ತು ಈ ನಡೀತಿರುವುದು ಭಾಳ ಹೆಮ್ಮೆಯ ಸಂಗತಿ. ಅದಕ್ಕಾಗಿ ಪೂಜ್ಯಗಳ ಸಾನ್ನಿಧ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ಸಮಾಜದ ಒಳಿತಿಗಾಗಿ ಇಂಥ ಕಾರ್ಯಕ್ರಮ ಯಾವತ್ತೂ ನಡೆಯಲಿ. ಪರಸ್ಪರ ಸ್ನೇಹ ಬಳಗದಿಂದ ಈ ಸಮಾಜ ಮುಖ್ಯವಾಹಿನಿಗೆ ಬರುವಂಥ ಕೆಲಸ ಆಗಲಿ ಎಂಬ ಆಶಾಭಾವನದ ಮಾತುಗಳನ್ನು ನಡೆಯಿರಿ. ಇದು ಅವಿಸ್ಮರಣೀಯವಾಗಿರುವಂಥ ಒಂದು ಕಾರ್ಯಕ್ರಮ. ವಧುವರರನ್ನು ಒಂದೇ ವೇದಿಕೆ ಅಡಿಯಲ್ಲಿ ಸೇರಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಇವತ್ತಿನ ಕಾಲದಲ್ಲಿ ಗಂಡು ಹೆಣ್ಣು ಹುಡುಕುವಂಥದ್ದು ಸುಲಭ ಅಲ್ವೇ ಅಲ್ಲ. ಹಿಂದಿನ ಕಾಲದಲ್ಲಿನೂ ಭಾಳ ಕಷ್ಟ ಇತ್ತು. ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಎಲ್ಲ TV ಮಾಧ್ಯಮಗಳಿದಾವು, ಎಲೆಕ್ಟ್ರಾನಿಕ್ ಮೀಡಿಯಾ, ಮೊಬೈಲ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇಂಥ ಯುಗದಲ್ಲಿ ಕೂಡ ವಧುವರರನ್ನು ಹುಡುಕುವಂಥದ್ದು ಭಾಳ ಕಷ್ಟಕರವಾಗಿರುವಂಥ ಒಂದು ಕೆಲಸ. ಆ ಕಷ್ಟದ ಕೆಲಸವನ್ನು ಸುಲಭ ಮಾಡುವಂಥ ಕಲ್ಯಾಣ ಕಾರ್ಯಕ್ರಮವನ್ನು ಡಾಕ್ಟರ್ ಚೌಧರಿ ಅವರು, ಡಾಕ್ಟರ್ ಕಾಬಾ ಅವರು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ತರುವಂಥ ಒಂದು ಸಂಗತಿ. ನನ್ನ ಮಗನ ಕಲ್ಯಾಣ ಕಾರ್ಯಕ್ರಮ ಕೂಡ ವಧುವರರ ಸಮಾವೇಶದಿಂದಲೇ ನನ್ನ ಮಗನಿಗೆ ಹೆಣ್ಣು ಹುಡುಕಿ ಕೊಟ್ಟಿರುವಂಥದ್ದು ಕೂಡ ಇಂಥ ಒಂದು ಸಮಾವೇಶ. ಅದಕ್ಕೂ ನಾನು ಚೌಧರಿ ಅವರಿಗೆ ಮತ್ತು ಕಾಬಾ ಅವರಿಗೆ ಈ ವೇದಿಕೆಯ ಮುಖಾಂತರ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ವಧುವರರ ವಿಶೇಷವಾಗಿರ್ತಕ್ಕಂಥ ಇದು ಕಾರ್ಯಕ್ರಮ ನೋಡ್ರಿ. ನಮ್ಮೆಲ್ಲ LED ಹಾಕೋದ್ರ ಮುಖಾಂತರ ಇವತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಗೋವಾದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಅನೇಕರು ತಾವೆಲ್ಲ ಬಂದಿದ್ದೀರಿ. ಅವ್ರನ್ನೆಲ್ಲರನ್ನು ಕೂಡ ಈ LEDದಲ್ಲಿ ತಮ್ಮ ಪರಿಚಯ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಮೊಟ್ಟ ಮೊದಲಿಗೆ ಅವರ ತಂದೆ ತಾಯಿ ಪರಿಚಯ ಆಗ್ತದೆ. ಅವರಲ್ಲಿ ವಧು ಇರಬಹುದು, ವರ ಇರಬಹುದು, ಅವರ ಪರಿಚಯ ಕೂಡ ಆಗ್ತಕ್ಕಂಥದ್ದು ಆಗ್ತದೆ. ಅದ ನಂತರ ಬಹುಶಃ ನಾನೆಲ್ಲ ನಮ್ಮ ಕಾಬಾ ಅವ್ರಿಗೆ ಕೇಳಿದೆ, ಇಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ಕೇಳಿ. ಭಾಳ ಸಂತೋಷದಿಂದ ನನಗೆ ಅವ್ರು ಹೇಳ್ತಾ ಇದ್ದರು, ಸುಮಾರು 450 ವಧುವರರ ಸಂಖ್ಯೆ ಇವತ್ತು ಇಲ್ಲಿ ನೋಂದಣಿ ಆಗಿದೆ. ಭಾಳ ಖುಷಿ ಪಡ್ತಾ ಇದ್ದೀನಿ ನಾನು. ಜೋರಾಗಿ ಚಪ್ಪಾಳೆ ತಟ್ರಿ. ಭಾಳ ದೂರದಿಂದ ಬಂದಿರತಕ್ಕಂಥವರಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಧರ್ಮ ಅಂತೇಳಿ ನಾನು ಭಾವಿಸಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಾವು ಇವತ್ತು ನಮ್ಮ ಕಾಬಾ ಅವರು ಇದು 3ನೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶ ಇಲ್ಲಿ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಬಹುಶಃ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಆ ಕಾರ್ಯಕ್ರಮಗಳು ಆಯೋಜನೆ ಆಗಿದ್ದವು. ಇದು ತವರು ಜಿಲ್ಲೆ ಆಗಿರೋದ್ರಿಂದ ಕಳೆದ 4-8 ವರ್ಷಗಳಿಂದ ನಮ್ಮ ಡಾಕ್ಟರ್ ಕಾಬಾ ಅವರು ಏನು ವಧುವರರ ವೇದಿಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಏನು ವಧುರಿಗೆ ಮತ್ತು ವರರಿಗೆ ಒಂದು ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಪರಿಚಯಿಸ್ತಕ್ಕಂಥದ್ದು ಮತ್ತು ಅವರಿಗೆ ಕಲ್ಯಾಣ ಕಾರ್ಯ ಮಾಡ್ತಕ್ಕಂಥದಕ್ಕೆ ಇವತ್ತು
ಮುಂಚೂಣಿಯಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋಣ. ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಬಹುಶಃ ನನಗನ್ನಿಸ್ತದ ಬಾಗಲಕೋಟೆ ಜಿಲ್ಲೆಯವರು ಬಿಜಾಪುರದವ್ರ ಜೊತೆ ಬಿಗ್ತಾನ್ ಮಾಡ್ಕೊಳ್ಬೋದು, ಬಿಜಾಪುರದವರು ಬಾಗಲಕೋಟೆ ಜೊತೆ ಬಿಗ್ತಾನ್ ಮಾಡ್ಕೊಳ್ತಿದ್ರು, ಅಥವಾ ಬಿಜಾಪುರದವ್ರು ಗುಲ್ಬರ್ಗಾದವ್ರ ಜೊತೆ ಬಿಗ್ತಾನ್ ಮಾಡ್ತಿದ್ರು, ಅಥವಾ ಗುಲ್ಬರ್ಗಾದವರು ಬಿಜಾಪುರದವ್ರ ಜೊತೆ ಬಿಗ್ತಾನ್ ಇದಿಷ್ಟೇ ಸೀಮಿತಗೊಳ್ತಿತ್ತು. ಆದರೆ ನಮ್ಮ ಡಾಕ್ಟರ್ ಕೇಶವ್ ಕಾಬಾ ಅವರು ಮತ್ತು ಚೌಧರಿ ಅವರು ಅವರ ಒಂದು ವಿಶೇಷ ಪ್ರಯತ್ನದಿಂದ ಇಡೀ ನಮ್ಮ ಗುಲ್ಬರ್ಗಾದಿಂದ ಹಿಡ್ಕೊಂಡು ಆ ನಮ್ಮ ರಾಜ್ಯದ ಮೂಲೆಯಲ್ಲಿರುವಂಥ ಮೈಸೂರು ಜಿಲ್ಲೆಯವರೆಗೆ ಬಿಗ್ತಾನ್ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ನಮ್ಮ ಗಾಣಿಗ ಸಮಾಜ, ನಾವೆಲ್ಲ ಹೇಳ್ಕೊತೀವಿ 50 ಲಕ್ಷ 60 ಲಕ್ಷ ಜನಸಂಖ್ಯೆ ನಮ್ಮ ಗಾಣಿಗ ಸಮಾಜದ್ದು ಅಂಥೇಳಿ. ಆದರೆ ಎಲ್ಲಿ ಕೂಡ ನಾವು ಒಂದು ಕಡೆ ಸೇರಿ ನಮ್ಮ ಒಬ್ರಿಗೊಬ್ರು ಪರಿಚಯ ಮಾಡುವಂಥ ಅವಕಾಶ ನಮಗೆ ಇರ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಸಮಾಜ ಸಂಘಟನೆಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಹೊರತಾಗಿ ಈ ರೀತಿ ವಧುವರರ ಸಮಾವೇಶವನ್ನು ಮಾಡೋದು ಭಾಳ ಅಪರೂಪ. ಇಂಥ ಒಂದು ವಧುವರರ ಸಮಾವೇಶ ಬಹುಶಃ ಇದು ಮೊದಲನೇ ಬಾರಿ ಅಲ್ಲ, ಈಗಾಗಲೇ 2 ಬಾರಿ ನಮ್ಮ ಚೌಧರಿ ಅವರು ಮತ್ತು ಕಾಬಾ ಅವರು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು 3ನೇ ಸಮಾವೇಶ ತಮಗೆಲ್ಲರಿಗೂ ಒಂದು ಉಪಯೋಗ ಆಗಲಿ, ಇದರ ಒಂದು ಸದುಪಯೋಗನ ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಆದರೆ ನಾನು ವಿನಂತಿ ಇಷ್ಟೇ, ನೀವು ಬರೀ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, IAS ಆಫೀಸರ್ ಬೇಕು, KS ಆಫೀಸರ್ ಬೇಕು ಅನ್ನುವಂಥ ಕನಸುಗಳು ಎಲ್ಲರಿಗೂ ಇರ್ತಾವೆ, ತಪ್ಪೇನಿಲ್ಲ. ಆದರೆ ಉತ್ತಮ ಸಂಸ್ಕಾರವಂತರಾಗಿರ್ತಕ್ಕಂಥ ಮನೆತನಗಳು, ಕೃಷಿಯಲ್ಲಿ ತೊಡಕೊಂಡಿರ್ತಕ್ಕಂಥ ಮನೆತನಗಳನ್ನು ಕೂಡ ನೀವು ಆಯ್ಕೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ದಿನಾಂಕ 6/4ರಂದು 3ನೇ ಅಂತಾರಾಜ್ಯ ವಧುವರ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ 440 ರಿಜಿಸ್ಟ್ರೇಷನ್ ಆಗಿವೆ. ಈ ನಮ್ಮ ಸಂಘವನ್ನು ನಮ್ಮ ಕಲ್ಯಾಣ ವೇದಿಕೆಯನ್ನು ಇಲ್ಲಿ ತನಕ 5 ವರ್ಷದಿಂದ ನಾವು ಸತತವಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು 5 ವರ್ಷದಿಂದ 440 ಕಲ್ಯಾಣ ಕಾರ್ಯವನ್ನು ಒಪ್ಪಿಸಿದ್ದೇವೆ ಎಲ್ಲ. ಹೀಗಾಗಿ ಈ ಒಂದು 3ನೇ ಅಂತಾರಾಜ್ಯವಾದ ಕಲಬುರಗಿಯಲ್ಲಿ ಇಟ್ಕೊಂಡಿವೆ. ಇಲ್ಲಿ ತನಕ 450 ರಿಜಿಸ್ಟ್ರೇಷನ್ ಆಗಿರುತ್ತವೆ. ಅದಕ್ಕಾಗಿ ಎಲ್ಲ ನಿಮ್ಮ ಸಹಕಾರ ಮಾಧ್ಯಮದವರೆಲ್ಲ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳ್ಕೊತಾ ನಮ್ಮಲ್ಲಿ ಕೈಗೊಂಡು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ 450 ರಿಜಿಸ್ಟ್ರೇಷನ್ ಆಗಿವರೆ 300 ಜನ ಬಂದರು. ಈ ಕಾರ್ಯಕ್ರಮಕ್ಕೆ ಹಾಲುಮತ, ರೆಡ್ಡಿ, ಬಣಜಿಗ, ಪಂಚಿಮ ಸಾಲದವರು ದೇಣಿಗೆಯನ್ನು ಕೊಟ್ಟಿದ್ದು ಇತಿಹಾಸ. ಬಿಜಾಪುರ ಜಿಲ್ಲೆಯವರು 25,000 ರೂಪಾಯಿ ಗುಪ್ತಕಾರಿ ಕೊಟ್ಟಿದ್ದು ಒಂದು ಇತಿಹಾಸ. ನಮ್ಮ ಶರಣಬಸಪ್ಪ ಅರಕೇರಿ ಅವರು ನನಗೊಂದು ಮಾತು ಹೇಳಿದರು ಫೋನ್ ಮಾಡಿ. ಒಂದಿಬ್ಬರು ಸಮಾಜದಲ್ಲಿ ತುಂಬ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರೆ ಸ್ವಾಮೀಜಿ. ಒಬ್ಬರು ಚೌಧರಿ ಅಂತ, ಒಬ್ಬರು ಕಾಬಾ ಅಂತ. ಈ ವಧುವರರನ್ನು ಒಂದು ಬೆಸೆಯುವಂತಹ, ಹುಡುಕಿ ಕೊಡುವಂಥ ಕಾರ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದ್ರ ಮೊದಲನೇ ಸಮಾವೇಶವನ್ನು ನಮ್ಮ ಮಠದಲ್ಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸಮಾರಂಭಕ್ಕೆ ನೀವು ತಪ್ಪಿಸಬಾರ್ದು, ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಅಂತ ಅರಕೇರಿಯವರು ನನಗೆ ಹೇಳಿದರು. ಇದು 6 ವರ್ಷಗಳ ಹಿಂದೆ. ಇದಕ್ಕೇನು ಭಾಳ ದೊಡ್ಡ ಇತಿಹಾಸ ಇಲ್ಲ. ಚೌಧರಿಯವರು, ಕಾಬಾ ಅವರು, ಚೌಧರಿಯವರು ನೋಡಿದ್ರೆ ಮುದ್ದೆಬಿಹಾಳ್ನರು, ಕಾಬಾ ಅವರು ನೋಡಿದ್ರೆ ಕಲಬುರಗಿಯವರು. 6 ವರ್ಷಗಳ ಹಿಂದೆ ಇವರಿಗೆ ಸಂಬಂಧ ಇರ್ಬೋದು, ಆದರೆ ಇದರ ಆಸಕ್ತಿ ಏನು ಇದ್ದಿಲ್ಲ. ಇದರ ಆಸಕ್ತಿ ಯಾಕೆ ಬಂತು ಅಂತಂದರೆ, ಒಬ್ಬ ರೆಡ್ಡಿ ಸಮಾಜದವರು ಕಾಬಾ ಅವ್ರ ಪಕ್ಕ ಕೂತ್ಕೊಂಡು ಕೆಲಸ ಮಾಡ್ತಿದ್ರಂತೆ. ಏನು ಮಾಡ್ತಾಯಿದ್ದೀರಿ ನೀವು? ಇಲ್ಲ, ನಮ್ಮ ಸಮಾಜ ಸಂಘಟನೆ ಸಲುವಾಗಿ ಹಿಂಗೊಂದು ವಧುವರರ ಅನ್ವೇಷಣಾ ಕೇಂದ್ರ ಮಾಡಿದ್ದೀವಿ, ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಸುಮ್ಮನೆ ವಾಟ್ಸಪ್ ನಾನು ಗ್ರೂಪ್ ಮಾಡಿಕೊಂಡು ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಗುಡ್ ನೈಟು ಅಂತ ಕಳಿಸ್ಕೊಳ್ಳೋದಕ್ಕಿಂತ ಯಾಕೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು 4 ನಮ್ಮ ಸಮಾಜದ ಮಕ್ಕಳಿಗೆ ವಧುವರರನ್ನು ಹುಡುಕೊಡೋ ಪ್ರಯತ್ನ ಮಾಡಬಾರ್ದು ಅಂತ ಕಾಬಾ ಅವರು ಯೋಚನೆ ಮಾಡಿದ್ದಾರೆ. ಅದು ಯೋಚನೆ ಮಾಡಿದ ತಕ್ಷಣ ಚೌಧರಿ ಅವರು ಅದಕ್ಕೆ ಆಸಕ್ತಿಯನ್ನು ತೋರಿ ಚೌಧರಿ ಅವರು, ಕಾಬಾ ಅವರು ಸೇರಿಕೊಂಡು ಈ ಕೆಲಸ ಶುರು ಮಾಡಿದ್ದಾರೆ.
ವಿಜಾಪುರದಲ್ಲಿ ಇವತ್ತೆಷ್ಟು ಜನಸಂಖ್ಯೆ ಸೇರಿತ್ತು, ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಜನ ಸೇರಿತ್ತು. ತುಂಬ ಚೆನ್ನಾಗಾಯಿತು ಪ್ರಥಮ ಸಮ್ಮೇಳನ. ಎರಡನೇದು, ಇದಕ್ಕಿಂತ 2 ಪಟ್ಟು ಕೊಪ್ಪಳದಲ್ಲಿ ತುಂಬ ಚೆನ್ನಾಗಾಯಿತು. ಕೊಪ್ಪಳದಲ್ಲಿ ತುಂಬ ಅರ್ಥಪೂರ್ಣವಾಗಾಯಿತು. ಸಾಮಾನ್ಯ ಕೊಪ್ಪಳದ ಸಮಾರಂಭನೇ ಇವತ್ತು ಕಲಬುರಗಿಯಲ್ಲಿ ಇಂಥ ಸಮಾರಂಭ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು ಕಾಬಾ ಅವರು ಮತ್ತು ನಮ್ಮ ಚೌಧರಿ ಅವರು. ಇದು ಆದ ನಂತರ ಕೇವಲ 3 ಸಮಾವೇಶ ಮಾಡಿರೋದು, 6 ವರ್ಷದ ಹಿಂದೆ ಹುಟ್ಟಾಕಿರೋದು. ಇಲ್ಲಿವರೆಗೂ ಎಷ್ಟು ಜೋಡಿ ಅವರು ಲಗ್ನ ಮಾಡಿದ್ದಾರೆ ಅಂತಂದರೆ ನಿಮಗೆ ಆಶ್ಚರ್ಯ. ಅಂದರೆ 10-20 ವರ್ಷಗಳು ಮಾಡಿಕೊಂಡಂಥ ವಧುವರರ ಕೇಂದ್ರಗಳು ಇವತ್ತೇನೂ ಅಲ್ಲ. ಸುಮಾರು 440 ನವ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. 440. ಮೊದಲನೇ ವರ್ಷ 250 ಅಷ್ಟೇ ನೋಂದಣಿಯಾಗಿತ್ತು. ಅದರಲ್ಲಿ 140 ಜೋಡಿ ಮದುವೆ ಆಗಿದ್ದಾರೆ. ಆಮೇಲೆ 4ನೇ ವರ್ಷ 6ನೇ ವರ್ಷ ಇದು 6ನೇ ವರ್ಷ 440 ಆಗಿದೆ. ಎಷ್ಟಾಗುತ್ತೆ ನಾವು ನೋಡಬೇಕು. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬ ಮನುಷ್ಯ ಸಮಾಜವನ್ನು ಸುಧಾರಿಸಬೇಕು, ಸಮಾಜಕ್ಕೆ ಏನಾದರೂ ಸಹಕಾರ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಯಾರಿಗಿರುತ್ತೋ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ತಾರೆ. ಇವತ್ತು ವೇದಿಕೆ ಮೇಲೆ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ಅನೇಕ ಸಂಘಟನೆಯ ಧುರೀಣರು ಇವತ್ತು ಈ ವೇದಿಕೆಗೆ ಯಾಕೆ ಬಂದಿದ್ದಾರೆ ಅಂತಂದರೆ, ನಮ್ಮ ಕಾಬಾ ಅವರು ಮತ್ತು ಚೌಧರಿ ಅವರು ಈ ಸಮಾರಂಭವನ್ನು ಮಾಡಲಿಕ್ಕೆ ಕೇವಲ ಕಲಬುರಗಿ ಸಮಾಜದ ಸಂಘಟನೆಯನ್ನಷ್ಟೇ ಸಹಕಾರ ಅಥವಾ ಅವ್ರಿಗೆ ತಿಳಿಸೋ ಕೆಲಸ ಮಾಡಿಲ್ಲ. ಪ್ರತಿ ಜಿಲ್ಲೆಗೂ ಹೋಗಿ ಎಲ್ಲ ಸಂಘಟಕರಿಗೆ ಅವ್ರ ಸ್ವತಃ ಅವರೇ ಭೇಟಿ ಮಾಡಿ, ನಮ್ಮ ಆನಂದ್ ಅವರು ಯಾಕೆ ನಾಳೆ ಫಾರಿನ್ಗೆ ಹೋಗ್ಬೇಕಾದ್ರೆ ಇವತ್ತು ಬಂದಿದ್ದಾರೆ ಅಂತಂದರೆ, ಸ್ವತಃ ಮನೆಗೆ ಹೋಗಿ ಇಂಥ ಸಂಘಟನೆ ಇದೆ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು, ನೀವು ಬಂದು ಇದಕ್ಕೆ ಸಾಕ್ಷೀಕರಿಸಬೇಕು ಅಂತ ಹೇಳಿದ್ದಕ್ಕೋಸ್ಕರವಾಗಿ ನಮ್ಮ ಶಿವರಾಜ್ ಸಜ್ಜನ್ ಅವರಾಗಲಿ, ಬೂಸ್ನೂರವರಾಗಲಿ, ಆನಂದ್ ಅವರಾಗಲಿ, ನಮ್ಮ ಸುರೇಶ್ ಸಜ್ಜನ್ ಆಗಲಿ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್, ಕಲ್ಯಾಣ ವೇದಿಕೆ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಕೇಶವ್ ಎಸ್ ಕಾಬಾ, ಮಾಜಿ ಶಾಸಕರಾದ ರಮೇಶ್ ಬೂಸ್ನೂರ್, ಎಸ್ಕೆ ಬೆಳ್ಳುಬ್ಬಿ, ಶಿವರಾಜ್ ಸಜ್ಜನ್, ಆನಂದ್ ನ್ಯಾಮಗೌಡ, ಶಣಬಸಪ್ಪ ಅರಕೇರಿ, ಪ್ರಶಾಂತ್ ಮಾದನ್ಕರ್, ಶಿವಲಿಂಗ ಕಲ್ಶೆಟ್ಟಿ, ಉಮಾಪತಿ ಚೌಧರಿ, ಜ್ಯೋತಿ ವೀರಭದ್ರ, ಶಿವಾನಂದ್ ದ್ಯಾಮಗೌಡ, ಮನೋಹರ್ ಪೊದ್ದಾರ್, ಬಸಲಿಂಗ ಗೌಡ, ಚನ್ಮಲ್ಲಪ್ಪ ಗೌಡ, ಬಾಬು ಗೌಡ, ಭೀಮರಾಯ್ ಗುಜಗೊಂಡ, ಸಿದ್ದು ಯಂಕಂಚಿ, ಮನೋಜ್ ಸಜ್ಜನ್, ಗುರುರಾಜ್ ಕಲ್ಶೆಟ್ಟಿ, ಸುರೇಶ್ ಪಾಟೀಲ್, ರುದ್ರಗೌಡ ಪಾಟೀಲ್, ಭಗವಂತರಾಯ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.